ಹಿಂದೆ ನಾನು ಕರಾವಳಿ ಉತ್ಸವಕ್ಕೆ ಬಂದಿನೇ ನಮ್ಮ ಸತೀಶ್ ಶೈಲ್ ಅವರು ಇದನ್ನು ಉದ್ಘಾಟನೆ ಮಾಡಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ರು. ನಾನು ಅವ್ರಿಗೆ ಬೇಡ ಅಂತ ಹೇಳಿದೆ. 18 ಕಿಲೋಮೀಟ್ರು ವಾಪಸ್ಸು ಪ್ರಯಾಣ ಮಾಡ್ತಾ ಇದ್ದನ್ನ ತಡೆಯುವಂಥ ಈ ಒಂದು ಸೇತುವೆಗೆ ಮುಖ್ಯಮಂತ್ರಿ ಅಡಿಪಾಯ ಹಾಕಿದ್ದಾರೆ. ಅವ್ರನ್ನೇ ಕರ್ಕೊಬಂದು ಅವ್ರ ಕೈಲೇ ಮಾಡಿಸೋಣ ಅಂತೇಳಿ ನಾನು ಅವರಿಬ್ಬರು ಮಾತಾಡಿಕೊಂಡು ಇವತ್ತು ವೈದ್ಯರವರು, ನಾನು ಮತ್ತು ನಮ್ಮ ಸತೀಶ್ ಶೈಲ್ ಅವರು ಮಾತಾಡಿಕೊಂಡು ಇವತ್ತು ಅವ್ರ ಕೈಲೇ ಇವತ್ತು ಉದ್ಘಾಟನೆಯನ್ನು ಮಾಡಿಸಿದ್ದೇವೆ. ಭಾಳ ಸಂತೋಷ ಆಯಿತು. ಜನರಿಗೆ ನಾನು ಏನು ಮಾಡಿದ್ದೇನೆ ಎಂಬುದು ಮರೆತು ಬಿಡಬೇಕು. ಮುಂದೆ ಏನು ಮಾಡಬೇಕು ಎಂಬುದನ್ನು ಯಾವಾಗಲೂ ಕೂಡ ನಾವು ಯೋಚನೆಯನ್ನು ನಾವು ಮಾಡಬೇಕಾಗಿದೆ. ನಿಮ್ಮ ಬಳಿ ಇರುವ ಅವಕಾಶಗಳನ್ನು ಬಳಸ್ಕೊಂಡು ನಾವು ಯಾವ ರೀತಿ ಜನರ ಹತ್ರ ಹೋಗ್ತೀವಿ ಅಂತ ಭಾಳ ಮುಖ್ಯ. ನಾನು ನಿಮ್ಮ ಕರಾವಳಿ ಪ್ರದೇಶದ ಉತ್ಸವನ ಬಂದು ನೋಡಿದೆ, ಭಾಳ ಸಂತೋಷ ಆಯಿತು. ಭಾಳ ಉತ್ತಮ ರೀತಿಯಲ್ಲಿ ಭಾಳ ವರ್ಷದ ನಂತರ ಸತೀಶ್ ಶೈಲ್ ಅವರು ನೆರವೇರಿಸಿದ್ರು, ಜಿಲ್ಲಾ ಮಂತ್ರಿ ಅವರೆಲ್ಲ ಸೇರಿ. ನನಗೆ ಭಾಳ ಸಂತೋಷ. ಈ ಜಿಲ್ಲೆಯಲ್ಲಿ 5 ಜನ ಶಾಸಕರನ್ನು ಈ ಜಿಲ್ಲೆಯಿಂದ ಕೊಟ್ಟು ನಮಗೊಂದು ದೊಡ್ಡ ಶಕ್ತಿಯನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿ ದಿನಕರ್ ಶೆಟ್ಟಿ ಅವರು ಇರ್ಬೋದು, ಆದರೆ ಎಲ್ಲ ಅಭಿವೃದ್ಧಿ ಕೆಲಸಕ್ಕೆ ಹಿಂದೆ ಏನು ಆ ಸರ್ಕಾರದ ಅವಧಿಯಲ್ಲಿ ಆಗಲಿಲ್ಲ, ಆ ಎಲ್ಲ ಕೆಲಸಗಳನ್ನು ನಾವು ಮಾಡಲಿಕ್ಕೆ ಸಂಕಲ್ಪವನ್ನು ಮಾಡಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಇವತ್ತು ಅಭಿವೃದ್ಧಿಯ ಪಥಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಇವತ್ತು ನಾವು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಇವತ್ತು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಇವತ್ತು ಸೇತುವೆ ಮಾಡಿದ್ದೇವೆ. ಈಗ ಕಲ್ಲುಗಳಿಂದ ಗೋಡೆನೂ ಕಟ್ಕೋಬೋದು, ಸೇತುವೆನೂ ಕಟ್ಬೋದು. ಆ ಸೇತುವೆ ನಿಮ್ಮನ್ನು ಸಂಪರ್ಕವನ್ನು ಮಾಡ್ತದೆ, ಗುರಿಯನ್ನು ತಲುಪ್ತದೆ, ಗೋಡೆ ಇಬ್ಬರನ್ನ ಭಾಗ ಮಾಡ್ತದೆ. ಇದೇ ಬೇರೆಯವ್ರಿಗೂ ನಮಗೂ ಇರುವಂಥ ವ್ಯತ್ಯಾಸ. ಇವತ್ತು ನಾವು ಈ ಜಿಲ್ಲೆಯಲ್ಲಿ ಅನೇಕ ಅಭಿವೃದ್ಧಿಗೆ, ಕರಾವಳಿ ಪ್ರದೇಶದ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನು ನಾವು ರೂಪಿಸ್ತಾ ಇದ್ದೇವೆ. ಮುಖ್ಯಮಂತ್ರಿಗಳು ಸಂಪುಟದಲ್ಲಿ, ನಾನು, ನಮ್ಮ ಇವರು ಪ್ರವಾಸ ಮಂತ್ರಿ, ನಮ್ಮ ಜಿಲ್ಲಾ ಶಾಸಕರು ನಾವೆಲ್ಲ ಸೇರಿ ಒಂದು ಹೊಸ ಪಾಲಿಸಿಯನ್ನು, ಏನು ಒಂದು ಪ್ರವಾಸಿಗರಿಗೆ ಅನುಕೂಲ ಆಗುವಂಥ ಒಂದು ಪಾಲಿಸಿ, ಇನ್ವೆಸ್ಟರ್ಸ್ಗೆ ಅನುಕೂಲ ಆಗುವಂಥ ಒಂದು ಪಾಲಿಸಿಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಪ್ರಯತ್ನವನ್ನು ಮಾಡಿ ಈಗಾಗಲೇ ಸಿದ್ಧತೆಯನ್ನು ನಾವು ಮಾಡ್ತಾ ಇದ್ದೇವೆ. ಪ್ರವಾಸಿಗಳು ಆಕರ್ಷಣೆ ಆಗಬೇಕು. ಗೋವಾದಿಂದ ಜನ ವಾಪಸ್ಸು ನಮ್ಮ ಕಡೆಗೆ ತಿರುಗಿ ನೋಡಬೇಕು. ಇಲ್ಲಿ ಉದ್ಯೋಗ ಸೃಷ್ಟಿಯಾಗಬೇಕು. ಜನ ಹೊರಗಡೆ ದೇಶಕ್ಕೆ, ಹೊರಗಡೆ ರಾಜ್ಯಕ್ಕೆ ಹೋಗಿ ಉದ್ಯೋಗವನ್ನು ಪಡ್ಕೊಳ್ಳುವಂಥದ್ದು ನಿಲ್ಲಬೇಕು. ನಮ್ಮ ಮಕ್ಕಳು ನಮ್ಮಲ್ಲೇ ಇದ್ಕೊಂಡು ಬದುಕಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪ್ರಕೃತಿಯ ಸೊಡಗು, ಪ್ರಕೃತಿ ಏನು, ಈ ಒಂದು ಸಮುದ್ರ, ಈ ಒಂದು ನದಿ, ಈ ಒಂದು ಹಸಿರು, ಇವೆಲ್ಲ ಪರಿಸರ ಇದೆ. ಈ ದೇಶಕ್ಕೆ, ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಆಸ್ತಿ. 334 ಕಿಲೋಮೀಟರ್ ಇರುವಂಥ ಈ ಒಂದು ಕರಾವಳಿ ಪ್ರದೇಶಕ್ಕೆ ನಮ್ಮ ಸರ್ಕಾರ ಹೊಸ ಚಿಂತನೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಬದ್ಧರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಈಗಾಗಲೇ ಏನು ಏರ್ಪೋರ್ಟು ನಿಂತಿತ್ತು, ಅದಕ್ಕೆ ಹೊಸ ಚಾಲನೆ ಕೊಟ್ಟು ಇವತ್ತು ಹಣವನ್ನು ಕೊಡುವಂಥ ಕೆಲಸ ನಮ್ಮ ಸಂಪುಟದಲ್ಲಿ ಈಗಾಗಲೇ ಮೊಳಕಾಲ್ ವೈದ್ಯರವರು ಮತ್ತು ಸತೀಶ್ ಶೈಲ್ ಅವರ ಮುಖಂಡತ್ವದಲ್ಲಿ, ದೇಶಪಾಂಡೆ ಅವರ ಮಾರ್ಗದರ್ಶನದಲ್ಲಿ ಈ ಕೆಲಸವನ್ನು ನಾವು ಮಾಡಿಕೊಂಡು ನಾವು ಬರ್ತಾ ಇದ್ದೇವೆ. ಈಗಾಗಲೇ ನಮ್ಮ ಕಾರವಾರ ಶಾಸಕರು ಇಲ್ಲಿದ್ದಾರೆ, ನಮ್ಮ ಸಿರ್ಸಿ ಶಾಸಕರು ಕೂಡ ಇಲ್ಲಿದ್ದಾರೆ, ಎಲ್ಲರೂ ಕೂಡ ದೇಶಪಾಂಡೆ ಅವರು ಇಲ್ಲಿದ್ದಾರೆ, ಹೆಬ್ಬಾರ್ ಅವರು ಕೂಡ ನಮ್ಮ ಕೈ ಜೊತೆ ಜೋಡಿಸಿದ್ದಾರೆ. ಎಲ್ಲರೂ ಸೇರಿ ನಾವೆಲ್ಲ ಒಗ್ಗಟ್ಟಿನಿಂದ ಈ ಜಿಲ್ಲೆಯನ್ನು ಅಭಿವೃದ್ಧಿಯನ್ನು ಮಾಡಿ ನಿಮ್ಮ ಆಶೀರ್ವಾದವನ್ನು ಸದಾ ಪಡಲಿಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ಈ ಊರು ಬಿಸಿನಲ್ಲೂ ಕೂಡ ಮುಖ್ಯಮಂತ್ರಿಗಳ ಕೈಯಲ್ಲಿ ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಶಾಸಕರು ಸತೀಶ್ ಶೈಲ್ ಅವರು ಕಂಕಣವನ್ನು ಪಟ್ಟು ಅವರ ಕೈಯನ್ನು ಬಲಪಡಿಸೋದು. ಇಡೀ ನಾನು ಮುಖ್ಯಮಂತ್ರಿಗಳು ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ನಮ್ಮೆಲ್ಲ 5 ಶಾಸಕರ ಕೈಯನ್ನು ಬಲಪಡಿಸಬೇಕು, ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳನ್ನು ನಿರ್ವಹಿಸಬೇಕು. 5 ಗ್ಯಾರಂಟಿಗಳನ್ನು ಕೊಡೋದಲ್ಲದೆ ಅನೇಕ ಗ್ಯಾರಂಟಿಗಳನ್ನು, ದಾಖಲೆಗಳನ್ನು, ನಿಮ್ಮ ಅವರವರ ಆಸ್ತಿಗಳನ್ನು, ಯಾರ್ಯಾರು ಆಸ್ತಿಗಳಿರಲಿಲ್ಲ ಭೂ ಗ್ಯಾರಂಟಿ, ಅದನ್ನು ಕೂಡ ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸ್ತಾ ಇದ್ದೇವೆ. ಇನ್ನು ಮುಂದಕ್ಕೆ ಕಾರವಾರಕ್ಕೆ ಹೋಗಿ ಎಲ್ಲ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೇವೆ. ತಾವೆಲ್ಲ
ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.